ಸನ್ಮಾನ್ಯ ಅಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ಲೋಕಸೇವಾ ಆಯೋಗ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಆಯ್ತು, ಆಮೇಲೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಲೋಕಸೇವಾ ಆಯೋಗ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರಗಳು ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಲೋಕಸೇವಾ ಆಯೋಗದ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಂದರ್ಭದಲ್ಲಿ ತುರ್ತಾಗಿ ಹಾಗೂ ಅತ್ಯಂತ ಅನಿವಾರ್ಯ ಅವಶ್ಯಕ ಅನ್ನೋದನ್ನು ಪರಿಗಣಿಸಿ ಈ ಒಂದು ಸಣ್ಣ ಪ್ರಮಾಣದ ತಿದ್ದುಪಡಿಗಳನ್ನು ತಂದಿದ್ದೇವೆ. ಇದರಲ್ಲಿ ಇನ್ನೂ ಹೆಚ್ಚಿನ ತಿದ್ದುಪಡಿ ಸಾಧ್ಯವೇ ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಆದರೆ ಈಗೆಲ್ಲ ನಡೆದಿರ್ತಕ್ಕಂಥ ಒಂದು ವ್ಯವಸ್ಥೆಯ ಹಿನ್ನೆಲೆಯೊಳಗೆ ನಾವು ತಕ್ಷಣ ಈ ಲೋಕಸೇವಾ ಆಯೋಗಕ್ಕೆ ಒಂದು ರೀತಿ ಚಿಕಿತ್ಸೆ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಚಿಕಿತ್ಸೆ, ಐ ವಿಲ್ ನಾಟ್ ಸೇ ಇಟ್ ಈಸ್ ಎ ಮೇಜರ್ ಸರ್ಜರಿ, ಬಟ್ ಇಟ್ ಈಸ್ ನೌ ಬೀಯಿಂಗ್ ಟ್ರೀಟೆಡ್. ಅಧ್ಯಕ್ಷ, ಏನಾಗಿತ್ತು ಅಂದರೆ ಅದು ಎಲ್ಲರ ಗಮನ ಆ ಕಡೆ ಹೋಗಿಲ್ಲ. ಕಂಟ್ರೋಲರ್ ಅಂದರೆ ಯಾರು, ಜಾಯಿಂಟ್ ಕಂಟ್ರೋಲರ್ ಅಂದರೆ ಯಾರು, ಅವರ ಅನುಪಸ್ಥಿತಿಯಲ್ಲಿ ಏನು ಸನ್ನಿವೇಶ ಸೃಷ್ಟಿಯಾಗುತ್ತೆ, ಅವಾಗೇನಾಗುತ್ತೆ, ಇವು ಸಹಿತ ಸಮಸ್ಯೆ ಆಗಿಬಿಟ್ಟಿದ್ದು. ಆದ್ದರಿಂದ ಈ ಒಂದು ತಿದ್ದುಪಡಿ ಕಾನೂನಿನಲ್ಲಿ ನಾವು ಪರೀಕ್ಷಾ ನಿಯಂತ್ರಕ ಅಂದರೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅಂದರೆ ಯಾರು ಅನ್ನುವಂಥ ಡೆಫಿನೇಷನನ್ನು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ವಿ ಹ್ಯಾವ್ ನೌ ಡಿಫೈನ್ಡ್ ದ ವರ್ಡ್ಸ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಇನ್ನೊಂದು, ಈ ಆಯೋಗ ತೆಗೆದುಕೊಳ್ತಕ್ಕಂಥ ನಿರ್ಣಯ ಇದ್ವಲ್ರಿ, ಅದೇನು ಮಾಡಿದರು, ಸರ್ಕ್ಯುಲೇಷನ್ ಸಿಸ್ಟಮ್ ಬೈ ರೊಟೇಷನ್ ಸರ್ಕ್ಯುಲೇಷನ್ ಸಿಸ್ಟಮ್ ಮೇಲೆ ಅವನ್ನ ಎಲ್ಲರಿಗೂ ಕಳಿಸ್ತಿದ್ರು. ಆದರೆ ಒಬ್ಬರು 15 ದಿವಸ ಕಳಿಸ್ತಿದ್ದಿಲ್ಲ, ಒಂದು ತಿಂಗಳು ಕಳಿಸ್ತಿದ್ದಿಲ್ಲ, ತಮ್ಮ ಹತ್ರ ಇಟ್ಕೊಂಡು ಬಿಟ್ಟಿರ್ತಿದ್ರು. ಆಮೇಲೆ ಮ್ಯೂಚುವಲ್ ಮಾತಾಡ್ಕೊಳ್ಳೋದಕ್ಕೆ ಇವೆಲ್ಲವೂ ಭಾಳಷ್ಟು ಗೊಂದಲದ ವಾತಾವರಣವನ್ನು, ಅಪ್ರಾಮಾಣಿಕವಾಗಿರ್ತಕ್ಕಂಥ ನಡೆ ಮಾಡೋದಕ್ಕೆ ಅವಕಾಶ ಆಗ್ತಿತ್ತು. ಅದಕ್ಕಾಗಿಯೇ ಇದನ್ನು ಸರ್ಕ್ಯುಲೇಷನ್ ಸಿಸ್ಟಮನ್ನು ನಾವು ತೆಗಿಬೇಕು ಅಂಥೇಳಿ ಆಯೋಗ ನಿರ್ಣಯ ತೆಗೆದುಕೊಳ್ಳೋದ್ರೊಳಗೆ ಆಗ್ತಕ್ಕಂಥ ವಿಳಂಬವನ್ನು ತಡೆಯುವ ಸಂಬಂಧ ಸುತ್ತೋಲೆ ನಿರ್ಣಯ ಮೂಲಕ ಕೈಗೊಳ್ಳುವುದಕ್ಕೆ ಸಂಬಂಧಿಸಿದ ಉಪಬಂಧವನ್ನು ನಾವು ತೆಗೆದುಹಾಕಿದ್ದೇವೆ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, we have now moving for removal of the provision relating to take decision by circulation in order to avoid delay in taking decision by the commission. ಅದು ಒಂದು. ಆಮೇಲೆ ಈ ಕಮಿಷನ್ ಮೀಟಿಂಗ್ ಆದರೆ ಕೋರಮ್ ಅಂತಲೇ ಇರಲಿಲ್ಲ. ಒಬ್ಬನಾದರೂ ಕೋರಮ್ ಆಗ್ಬೋದು, ಇಬ್ಬರು ಆದರೂ ಕೋರಮ್ ಆಗ್ಬೋದು. we have earlier not notified what is the quorum. That's why we have now specifying that 50% quorum of serving members including chairman for the meeting ಅನ್ನೋದನ್ನು ನಾವು ತಿದ್ದುಪಡಿಯನ್ನು ತಂದಿದ್ದೇವೆ. ಅದರ ಜೊತೆಗೆ ಈ ಕೆಲವು ಪೋಸ್ಟ್ಗಳನ್ನು ಇಂಟರ್ವ್ಯೂ ಮಾಡುವಾಗ ಯಾರು ಬೇಕು ಅವ್ರನ್ನ ಅಥವಾ ಚೇರ್ಮನ್ ತನಗೆ ತಿಳಿದವ್ರನ್ನ ಮಾಡ್ಬೋದಲ್ಲ. ಹೂ ಈಸ್ ಅಥರೈಸ್ಡ್ ಬೈ ದಿ ಕಮಿಷನ್ should interview. That's why we have now making a provision to interview the candidates for appointment by anyone member authorized by the commission. ಇದನ್ನು ಮಾಡೋದರ ಮೂಲಕ ಸ್ವಲ್ಪ ಮಟ್ಟಿನ ಶಿಸ್ತು ಬರ್ತದೆ. ಎಲ್ಲ ಶಿಸ್ತು ಬರ್ತದೆ ಅಂತ ಅನ್ನೋದಿಲ್ಲ.
ಯಾಕಂದರೆ ಮೋಸ್ಟ್ ಕಾಂಟ್ರವರ್ಷಿಯಲ್ ಬಾಡಿ ಅಂದ್ರೆ ಇವತ್ತು KPSC ಆಗಿದೆ. ಆ ಹಿನ್ನೆಲೆಯೊಳಗೆ ಈ ತಿದ್ದುಪಡಿಗಳನ್ನು ತಂದಿದ್ದೇವೆ. ಒಂದು 2-3 ಸಣ್ಣ ಕಾನ್ಸಿಕ್ವೆನ್ಷಿಯಲ್ ಪ್ರೊವಿಷನ್ಸ್ ಇವೆ. ಇದು ಒಟ್ಟು ಈ ಒಂದು ತಿದ್ದುಪಡಿಯ ಭಾವಾರ್ಥ. ಇದನ್ನು ತಾವು ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೇನೆ. ಇವಾಗೇನು ಸರ್ಕಾರ ಒಂದು ತಿದ್ದುಪಡಿನ ತಂದಿದೆ. ಬೈ ಅಂಡ್ ಲಾರ್ಜ್ ವಿ ಆರ್ ವೆಲ್ಕಮಿಂಗ್ ದಿಸ್ ಅಮೆಂಡ್ಮೆಂಟ್. ಅನ್ಫಾರ್ಚುನೇಟ್ಲಿ KPSC ಯಾರು ನಮ್ಮ ಸರ್ಕಾರಿ ಯಂತ್ರ ವ್ಯವಸ್ಥೆಗೆ ಯೋಗ್ಯ ವ್ಯಕ್ತಿಗಳನ್ನ ಒದಗಿಸಬೇಕು, ಅವರು ತಮ್ಮ ಮೂಲ ಉದ್ದೇಶನೇ ಮರೆತು ಬಿಟ್ಟಿದ್ದಾರೆ. ಐ ಆಮ್ ಸಾರಿ ಟು ಸೇ, citizens in general, youths in particular, term KPSC as the fountain of corruption. ನೀವು ಯಾರೇ ಆ KPSC ಮುಂದೆ ಹೋದ್ರೆ, ಉದ್ಯೋಗ ಸೌಧದ ಮುಂದೆ ಹೋದ್ರೆ, ಯಾವುದೇ ಸಮಯದಲ್ಲಿ 500ರಿಂದ 1,000 ಜನ ನಿಂತಿರ್ತಾರೆ. ಅವ್ರನ್ನ ಗೇಟ್ ಒಳಗಡೆ ಬಿಡೋದಿಲ್ಲ, ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲ, ಹೆಲ್ಪ್ ಡೆಸ್ಕ್ ಇಲ್ಲ. ಆ ಬಿಸಿಲಲ್ಲಿ ಅವ್ರು ಒದ್ದಾಡೋದು ನೋಡ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕನಿಷ್ಠ 25ರಿಂದ 30 ಸಲ KPSC ಕದನ ತಟ್ಟಿದ್ದೀನಿ. ಅಂತಿಮ ಲಿಸ್ಟು ಪ್ರಕಟ ಮಾಡಿ. ತಾವು ಹೇಳಿದಂಗೆ ಈ ಸರ್ಕ್ಯುಲೇಷನ್ ಇದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ದ ಮೈನ್ ಬೇನ್. ಅವರು ಹೋಗ್ತಾರೆ ಮೆಂಬರ್ ಹತ್ರ, ಆ ಮೆಂಬರು ತನ್ಗಿಷ್ಟ ಇರೋಷ್ಟು ಸಮಯ ಇಟ್ಕೊಳ್ತಾರೆ. ಅದು 15 ದಿವಸ ಆಗ್ಬೋದು, 3 ತಿಂಗಳಾಗ್ಬೋದು. ಸರ್, ದೇರ್ ಆಲ್ ನನ್ಗೆ ಗೊತ್ತಿರೋ ಪ್ರಕಾರ ಈಕ್ವಲ್ ಹೈಕೋರ್ಟ್ ಜಡ್ಜಸ್. ಎವ್ರಿ ಡೇ ದೇ ಶುಡ್ ಕಮ್ ಟು ದ ಆಫೀಸ್. ವೆಹಿಕಲ್ ಕೊಟ್ಟಿದ್ದೀವಿ. ಅದು ಏನು ಪ್ರಾಬ್ಲಮ್ ಅಂದರೆ ಹೊಟ್ಟೆ ತುಂಬಿರ್ತೀವಿ ಜನ. ಅವರು ಆ ಹೊಟ್ಟೆ ಹಸ್ತವಾಗಿದ್ದಾನಲ್ಲ ಯುವಕ, ಆಕಾಂಕ್ಷಿ, ಅವನ ಅಳಲೇ ಗೊತ್ತಾಗೋದಿಲ್ಲ. ಅವ್ರಿಗೆ ಅಳಲೇ ಗೊತ್ತಾಗಲ್ಲ. ತಂಪಾಡಿ ತಾವು ಕೂತಿರ್ತಾರೆ. ಆ ಹುಡುಗರನ್ನ ಮಾತು ಆಡಿಸೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈಗ ಮೊದಲು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದರು, ಎನಿ ಗವರ್ನೆನ್ಸ್ ಶುಡ್ ಬಿ ಎ ಸ್ಮಾರ್ಟ್ ಗವರ್ನೆನ್ಸ್ ಅಂತ. SMART. ವಾಟ್ ಇಸ್ ದಟ್ SMART? It should be simple, it should be moral, it should be responsive, it should be transparent, it should be accountable. Simple, moral, accountable, responsive, transparent. ಈ 5 ಗುಣಗಳಲ್ಲಿ ಒಂದೂ ಕೂಡ KPSC ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಆ KPSC ಮೆಂಬರ್ಸ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಏನಿದೆ ಅದರಲ್ಲೇ ಇವತ್ತು ತಪ್ಪಿರೋದು. ಬಸವಣ್ಣ ಅವ್ರು ಹೇಳಿದ್ರು, ಇವನ್ ಆರವ ಅನ್ಬೇಡ, ಇವ ನಮ್ಮವ ಅಂತ ಆಯ್ಕೆ ಮಾಡ್ಕೋ, ಇವ ನಮ್ಮವ ಅಂತ ಆಯ್ಕೆ ಮಾಡ್ತೀವಿ. ಅದರಿಂದ ಇವತ್ತು ಅನುಭವಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಕಾನೂನು ಸಚಿವರು ಇದನ್ನ ಪರ್ಯಾಲೋಚನೆಗೆ ಬಿಡುವಾಗ ಒಂದು ಹೇಳಿದ್ದೀರಾ, ಇನ್ನಷ್ಟು ಇದನ್ನ ನಾವು ಶುದ್ಧೀಕರಣ ಮಾಡಬೇಕು. KPSC ಶುದ್ಧೀಕರಣ ಮಾಡದೇ ಇದ್ರೆ ನಮ್ಮ ರಾಜ್ಯದ ಆಡಳಿತಕ್ಕೆ ಮುಂದಿನ ದಶಕಗಳಲ್ಲಿ ಆತಂಕ ಕಾದಿದೆ. ಪೀಪಲ್ ಕಂಪೇರ್ UPSC ವಿತ್ KPSC. ಕಳೆದ 11 ವರ್ಷದಲ್ಲಿ 3 ಸಲ KS ಎಕ್ಸಾಮ್ ಆಗಿರೋದು. ಅವರೆಲ್ಲ ಕಾಯ್ತಾ ನಿಂತಿದ್ದಾರೆ. ಏಜ್ ಬಾರ್ ಆಗ್ತಾ ಇದೆ ಅವ್ರಿಗೆ. ಜೀವನದಲ್ಲಿ ಏನೋ ಆಸೆ, KS ಆಫೀಸರ್ ಆಗಬೇಕು ಅಂತ. ಎಕ್ಸಾಮೇ ಮಾಡೋದಿಲ್ಲ. UPSCನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಯಾವಾಗ ಪ್ರಿಲಿಮಿನರಿ, ಯಾವಾಗ ಮೇನು, ಯಾವಾಗ ಇಂಟರ್ವ್ಯೂ, ಯಾವಾಗ ವೈವ್ ಅಂತ ಇದೆ. ಸೊ ನನಗೆ ಅದಕ್ಕೋಸ್ಕರ KPSC ಶುದ್ಧೀಕರಣ ಸರ್ಕಾರದ ಆದ್ಯತೆ ಆಗಬೇಕು. ಯಾರು ಆಯ್ಕೆ ಆಗಿ ಬರ್ತಾರೆ ಅವರು ಕನಿಷ್ಠ 30ರಿಂದ 35 ವರ್ಷ ಈ ಸರ್ಕಾರದ ಸೇವೆ ಸಲ್ಲಿಸಬೇಕು. ಅವ್ರ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆನೆ ಅವರು ಸಿನಿಕರಾಗ್ಬಿಟ್ರೆ, ಹತಾಶರಾಗ್ಬಿಟ್ರೆ, ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದೆಮ್? ಸೊ ಅದಕ್ಕೋಸ್ಕರ ಕಳಕಳಿಯಿಂದ ಹೇಳ್ತಾ ಇರೋದು, ಇವಾಗೇನು ಸಣ್ಣ ಒಂದು ತಿದ್ದುಪಡಿ ತಂದಿದ್ದಾರೆ. ಕೋರಂ ದೃಷ್ಟಿಯಿಂದ, ಸರ್ಕ್ಯುಲೇಷನ್ ಆ ಪದ್ಧತಿನ ನಿಲ್ಲಿಸೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಬರಬೇಕು, ಸೈನ್ ಮಾಡಬೇಕು. ಆಮೇಲೆ 3ನೇದು ಕಂಟ್ರೋಲರು ಮತ್ತೆ ಜಾಯಿಂಟ್ ಕಂಟ್ರೋಲರು. ಇದನ್ನ ನಾನು ಸ್ವಾಗತ ಮಾಡ್ತಾ, ಇಲ್ಲಿಗೆ ನಿಲ್ಬಾರ್ದು. ಇಟ್ ಶುಡ್ ಬಿ ಓನ್ಲಿ ಎ ಕಾಮ, ಇಟ್ ಕೆನಾಟ್ ಬಿ ಎ ಫುಲ್ ಸ್ಟಾಪ್. ಮುಂದೆ ಇದನ್ನ ನಾವೇನ್ ಮಾಡಬೇಕು ಅದನ್ನ ಯೋಚನೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಮಾತಾಡ್ತೀಯಾ?
ಮೊನ್ನೆ ದಿನ ಕೂಡ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಆಯಿತು. KPSC ಬಗ್ಗೆ ನಾನು ಚರ್ವಣ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಸುರೇಶ್ ಅವರು ಹೇಳಿದಾಗೇನೆ ಈ KPSC ಮೆಂಬರ್ಗಳನ್ನ, ಚೇರ್ಮನ್ ಅನ್ನ ಆಯ್ಕೆ ಮಾಡುವಾಗಲೇ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮಾಡಬೇಕು. ಇಲ್ಲದ್ರೆ ಅದಕ್ಕೇನೆ ಇಂತಿಂಥ ಕ್ವಾಲಿಫಿಕೇಶನ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಹೇಳಿ ಒಂದು ದೊಡ್ಡ ಅಮೆಂಡ್ಮೆಂಟ್ ತಂದರೂ ಕೂಡ ಸರಿನೇ. ಯಾಕಂದ್ರೆ ನಮ್ಮ ಕಾರ್ಯಾಂಗವನ್ನು ಶುದ್ಧಿಗೊಳಿಸಬೇಕು ಅಂತೇಳಿ ನಾವು ಅಪೇಕ್ಷೆ ಪಡೋರು ಆ ಕಾರ್ಯಾಂಗಕ್ಕೆ ಎಂಟ್ರಾಗೋದ್ರೊಳಗಾಗಿ ಭ್ರಷ್ಟರಾಗಿ ಬಂದರೆ, ಹತಾಶರಾಗಿ ಬಂದರೆ, ಈ ವ್ಯವಸ್ಥೆಯ ಬಗ್ಗೆ ಒಂಥರ ಪ್ರಿಜುಡಿಸ್ ಆಗಿ ಒಳಗೆ ಬಂದರೆ ಇಡೀ ಕಾರ್ಯಾಂಗ ಹಾಳಾಗೋಗುತ್ತೆ. ಈ ದೃಷ್ಟಿಯಿಂದ KPSCಯನ್ನು ಸರಿ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ KPSCಯನ್ನು ರದ್ದು ಮಾಡಬೇಕು. ಯಾಕಂದರೆ ಇತ್ತೀಚೆಗೆ ಯಾವುದೇ ಅಪಾಯಿಂಟ್ಮೆಂಟ್ಗಳು ಕೂಡ ಸರಿಯಾದ ರೀತಿ ಆಗಲೇ ಇಲ್ಲ. ಹಗರಣಗಳ ಸರಮಾಲೆ ಎಷ್ಟೋ ಕೋರ್ಟ್ನಲ್ಲಿದ್ದಾವೆ. ಇದು ಎಲ್ಲದಕ್ಕೂ ಕೂಡ ನಾನು ಸ್ವತಃ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ. ಹೊರಗೆ ಬರ್ತಿದ್ದ ಹಾಗೇನೆ ಇಂಟರ್ವ್ಯೂ ಶುರು ಆಗ್ತದೆ. ಆವಾಗ KPSC ಚೇರ್ಮನ್ ಹೊರಗೆ ಬರ್ತಾನೆ. ಹೊರಗೆ ಬರುವಾಗಲೇ ಹೇಳ್ತಾನೆ, ನಿಂದು ಆಗೋಗಿದೆ ಬಿಡಯ್ಯ, ಹೋಗ್ಬಾ. ಈ ರೀತಿಯ ಒಂದು ಮಾತನ್ನು ಕೂಡ ನನ್ನ ಜೀವನದಲ್ಲಿ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. KPSC ಅಂದರೆ ಏನು ಅಂತ. ಇಷ್ಟು ಹಗುರವಾಗಿ ಅಲ್ಲಿ ವ್ಯವಹಾರಗಳು ನಡೀತಾ ಇದೆ. ಇದಕ್ಕೆ ತಾವು ಹೇಳಿದಾಗೇನೆ ಸಣ್ಣ ಚಿಕಿತ್ಸೆ ಸಾಲದು, ಮೇಜರ್ ಸರ್ಜರಿಯನ್ನು ಏನಾದರೂ ಮಾಡ್ಲಿಕ್ಕೆ ಸಾಧ್ಯವಾ? ಪಕ್ಷ ಪಂಗಡವನ್ನು ಮೀರಿ ನಿಮ್ಮ ಪಕ್ಷ ನಮ್ಮ ಪಕ್ಷ ಯಾವುದೂ ಇಲ್ಲ ಇದಕ್ಕೆ. ಅಲ್ಲಿ ಹೋಗೋರೆ ಒಂದು ಶುದ್ಧ ಚಾರಿತ್ರ್ಯದ ಜನರನ್ನು ಆದಷ್ಟು ಪ್ರಯತ್ನ ಮಾಡಿ ಅಲ್ಲಿ ಹಾಕಿ ಕಳಿಸಿ ಅದು ನ್ಯಾಯಬದ್ಧವಾಗಿ ನಡೆಯುವ ಹಾಗೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಮೊನ್ನೆ CM ಅವರು ಒಂದು ಮಾತು ಹೇಳಿದ್ರು, ಅವ್ರನ್ನ ಈಗೇನು ಮಾಡಲಿಕ್ಕಾಗೋದಿಲ್ಲ, ರಾಷ್ಟ್ರಪತಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ. ಅಪಾಯಿಂಟ್ಮೆಂಟ್ ಮಾಡೋರು ನಾವು, ಆಮೇಲೆ ಮಾತಾಡದೇ ಇರುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತದೆ. ಇದಕ್ಕೆ ಭಾಳ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ. ಸರ್ಕಾರಗಳು ಇವ್ರನ್ನ ಆಯ್ಕೆ ಮಾಡುವಾಗಲೇ ಅವರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ಆಯ್ಕೆ ಮಾಡುವಂಥ ಅವಶ್ಯಕತೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ. ಆಯೋಗದೊಂದಿಗೆ ಸಮಾಲೋಚಿಸಿ ಎಂಬ ಪದವನ್ನು ಬಿಡತಕ್ಕದ್ದು ಅನ್ನೋದು ಒಂದು ಬದಲಾವಣೆಯನ್ನು ತಂದಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅನಿಸೋ ಪ್ರಕಾರ ಸನ್ಮಾನ್ಯ ಕಾನೂನು ಸಚಿವರು, ನಾನು ಕೂಡ ಸುಮಾರು 2 ಗಂಟೆ ಮಾತಾಡಿದ್ದೀನಿ KPSC ಅಕ್ರಮಗಳ ಬಗ್ಗೆ. ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ. ಲಾ ಮಿನಿಸ್ಟರ್ ಅವರು KPSCಯ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡೇ ಬಿಲ್ ತಂದಿದ್ದಾರೆ ಅಂತ ಅನಿಸ್ತೈತೆ ನನಗೆ. ಯಾಕೆಂದ್ರೆ ಇದು ಆಪರೇಷನ್ ಥಿಯೇಟರ್ ಮೇಲೆ ಆಪರೇಷನ್ ಸ್ಟೇಜಲ್ಲಿ ಇರುವಂತ ಆಯೋಗ ಇದು. ಇದಕ್ಕೆ ಆಪರೇಷನ್ನೇ ಮಾಡಬೇಕು. ನೀವು ಟ್ಯಾಬ್ಲೆಟ್ ಬರಿತಾ ಇದ್ದೀರಾ ಡಾಕ್ಟ್ರೀಗ, ಕ್ರಿಟಿಕಲ್. ನೀವು ಟೇಬಲ್ ಮೇಲೆ ನಾನು ತಂದು ಅದನ್ನು ಆಪರೇಷನ್ ಮಾಡಿ ಅಂದ್ರೆ ನೀವು ಅವ್ರಿಗೆ ಮಾತ್ರೆ, ಪ್ಯಾರಾಸಿಟಮಾಲು, ಔಷಧಿ, ಇಂಜೆಕ್ಷನ್ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದೀರಾ ಅಷ್ಟೇ. ಇದರಿಂದ ನನಗನ್ಸ್ತೈತೆ ನೀವು ಸದುದ್ದೇಶದಿಂದ ತಂದಿದ್ದೀರಾ, ಅದರ ಪ್ರಶ್ನೆ ನಾನು ಮಾಡಲ್ಲ, ಸದುದ್ದೇಶ. ಆದರೆ ಇದು ಬಹಳ ಕೆಟ್ಟೋದಂತ, ಕೊಳತು ನಾರು ಅಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇದಕ್ಕೆ ನಾನು UPSC ಮಾದರಿಯಲ್ಲಿ ತನ್ನಿ ಅಂತ ಹೇಳಿದೆ. ಅಲ್ಲಿ IAS IPS ಪರೀಕ್ಷೆಗಳು ಹೆಂಗ್ ನಡೀತೆ ಅಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮಗಳಿಲ್ಲ. ನಾನು ಕೇಳಿರೋ ಪಟ್ಟಿಗೆ 199% ಯಾವುದೂ ಇಲ್ಲ ಅಂತ ಇದೆ. ಮುಖ್ಯಮಂತ್ರಿಗಳು ನನಗೆ ರಿಪ್ಲೈ ಮಾಡಬೇಕಾದ್ರೆ ಅದೇ ಪದನೇ ಹೇಳಿದ್ರು, ಇಲ್ಲ ಅಶೋಕ್ ಅವರು ಹೇಳಿದ್ದಾರೆ ಆ ಮಾದರಿಯಲ್ಲೇ ನಾವು ಹೋಗ್ತೀರಿ ಅಂತ. ನೀವು ಅದಕ್ಕೆ ಒಂದು ಸಣ್ಣ ಔಷಧಿ ಗುಳಿಗೆಯನ್ನು ಕೊಡ್ತಾ ಇದ್ದೀರಾ. ಇದರಿಂದ ನನಗನ್ಸುತ್ತೆ, ನನಗೆ ನೀವು ಸದುದ್ದೇಶ, ನಿಮ್ಮ ಬಗ್ಗೆ ನಾನೇನು ಪ್ರಶ್ನೆನೇ ಇಲ್ಲ. ಬಿಲ್ಲನ್ನು ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಸುರೇಶ್ ಕುಮಾರ್ ಸ್ವಾಗತ ಮಾಡಿದ್ದಾರೆ, ಸ್ವಾಗತ ಮಾಡ್ತೀನಿ. ಆದರೆ ಇದರಿಂದ ಏನು ಸಾಲ್ವ್ ಆಗಲ್ಲ. ಇದಕ್ಕೆ ಇನ್ನೊಂದು ದಾರಿ ಹುಡ್ಕೊಂತಾರೆ ಅವರು. ನಿಮ್ಮ ಈ ಬಿಲ್ಲಿಗೆ ಇನ್ನೊಂದು ದಾರಿ ಹುಡ್ಕೊಂಡು ಕರಪ್ಷನ್ಗೆ ಮತ್ತೊಂದು ವೇನ ಕಂಡುಹಿಡಿಯುವಂತ ಚಾಣಕ್ಯರು ಅಲ್ಲಿರುವಂಥದ್ದು, ಚಾಣಕ್ಯರು. ಅದರಿಂದ ಸರಿಯಾದಂಥ ಸರ್ಜರಿಯನ್ನ ಮಾಡಿ ಬಿಲ್ಲನ್ನು ತಂದಿದ್ರೆ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ. ಆದರೂ ಕೂಡ ಪ್ರಯತ್ನ ಮಾಡಿದರೆ ಈ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತೀನಿ. ಮುಂದಿನ ದಿನದಲ್ಲಾದ್ರೂ
ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನಾನು ಸಚಿವನಾಗಿ ಅವ್ರು 25ನೇ ವರ್ಷಕ್ಕೆ KPSC ಎಕ್ಸಾಮ್ ಬರೆದ್ರೆ ಅವರು ಬರೋದು 35ನೇ ವರ್ಷಕ್ಕೆ ಅಪಾಯಿಂಟ್ಮೆಂಟ್ ಆಗಿ ಬರೋದು. ಸಿವಿಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ತಿರುಗಿ ಬರೋ ಅಷ್ಟೊತ್ತಿಗೆ ಅವ್ರಿಗೆ 10 ವರ್ಷ ಮುಗಿದೋಗಿರ್ತದೆ ಸರ್ಕಾರಿ ಸೇವೆ. ಈ ಪರಿಸ್ಥಿತಿ ಇದೆ ಅಧ್ಯಕ್ಷ. ನಾವು ನೋಡ್ಬೇಕು. ಅದಕ್ಕೋಸ್ಕರ ನಾವು ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹೋಗೋರು ಕನ್ನಡಿಗರಿಗೆ ಆದ್ಯತೆ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅಪಾಯಿಂಟ್ ಆದ ತಕ್ಷಣ ನೋಡಿ, ನೆನ್ನೆನೂ ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು, ನಾವು ಡ್ರಗ್ ಇನ್ಸ್ಪೆಕ್ಟರ್ಗಳನ್ನ ಮಾಡಿ ಬಹಳ ವರ್ಷಗಳೇ ಆಗೋಯ್ತು ಅಂತ. ಅವ್ರೀಗ ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ. ಈಗ ಮಂತ್ರಿ ಇಲ್ಲಿ ಏನಾನ ಆದ್ರೆ ಮಂತ್ರಿಗಳು ಚೀಮಾರಿ ಹಾಕ್ಸ್ಕೊಬೇಕು, ಪ್ರತಿ ಸರಿ ಚೀಮಾರಿ. ನಂದು ಆ ಒಂದು ಇಲಾಖೆ ಇಲ್ಲ, ಎಲ್ಲಾ ಇಲಾಖೆದು ಇದೇ ಸ್ಥಿತಿ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ಈ ಕೋರ್ಟ್ಗೆ ಹೋಗ್ತಾರೆ, ಎಲ್ಲದಕ್ಕೂ ಕೋರ್ಟು. ಅದರಿಂದ ಏನಾದರೂ ಈ KPSCಗೆ ಒಂದು ಕಾಯಕಲ್ಪ ತಂದ್ಬಿಟ್ರೆ ಈ ಕೋರ್ಟ್ಗಳಿಗೆಲ್ಲೇ ಸಾವಿರಾರು ಕೋಟಿ ಖರ್ಚು ಮಾಡೋದು. ಸುಪ್ರೀಂ ಕೋರ್ಟ್ ಒಂದು ಲಾಯರ್ಗೆ ನಾವು ಸುಪ್ರೀಂ ಕೋರ್ಟಲ್ಲಿ 15ರಿಂದ 20 ಲಕ್ಷ ಕೊಡಬೇಕು ಒಬ್ಬ ಲಾಯರ್ಗೆ. ಯಾರು ಕೊಡ್ತಾರೆ ಇವ್ರಿಗೆಲ್ಲ ದುಡ್ಡು? ಅದರಿಂದ ನಮ್ಮ ಕೈಯಲ್ಲಿ ಶಾಸಕಾಂಗ ಇದೆ, ನಾವು ಆಡಳಿತ ಮಾಡೋ ಅಂಥವ್ರು. ನಾವು ಇದಕ್ಕೆ ಕಾಯಕಲ್ಪ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಸಣ್ಣ ಪ್ರಯತ್ನ ಮಾಡಿದ್ದೀರಾ. ನಾನೇನು ಇದಕ್ಕೆ ಈ ಬಿಲ್ಗೆ ನಾನು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀನಿ. ಮುಂದೆ ಇದಕ್ಕೆ ಒಳ್ಳೆ ಸರ್ಜರಿಯನ್ನ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ತಂದಿರುವಂತ ಈ ತಿದ್ದುಪಡಿ ಮಸೂದೆಯನ್ನ ಸ್ವಾಗತಿಸ್ತೇನೆ. ಈಗಾಗಲೇ ವಿರೋಧ ಪಕ್ಷ ನಾಯಕರಾಗಿ ಎಲ್ಲರೂ ಮಾತಾಡಿರೋ, ಸುರೇಶ್ ಕುಮಾರ್ ಅವರು ಮಾತಾಡಿರುವಂತದ್ದನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ವಿಚಾರ KPSC ಯುವಕರ ಪಾಲಿಗೆ ಏನೋ ಆಶಾದಾಯಕವಾದಂತಹ ಒಂದು ಸಂಸ್ಥೆ ಆಗಬೇಕು, ಅದೆಲ್ಲೋ ಒಂದು ಕಡೆಗೆ ದಾರಿ ತಪ್ಪಿದೆ ಅನ್ನೋದು ನಾವೆಲ್ಲ ಏನು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಕೊಡಬೇಕಾಗಿರುವಂಥದ್ದು ಒಂದು ಕಡೆಗೆ ಆದರೆ, ಕಳೆದ 10-12 ವರ್ಷಗಳಲ್ಲಿ ಏನು ನೇಮಕಾತಿ ಪ್ರಕರಣಗಳು ನಾವು ಎಷ್ಟು ಮಾಡಿದ್ದೇವೆ, ಆ ಎಲ್ಲವೂ ಏನಾಗಿದೆ ಅನ್ನೋದು ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ KPSC ಯಾವ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಇದರ ಜೊತೆಗೆ ಪರ್ಯಾಯವಾದಂತಹ ವ್ಯವಸ್ಥೆಗೂ ಸರ್ಕಾರ ಮುಂದಾಗಿದೆ. ಎಕ್ಸಾಮಿನೇಷನ್ ಅಥಾರಿಟಿ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಾವು ಮಾಡಿರುವಂಥದ್ದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂಥ ನೇಮಕಾತಿಗಳನ್ನ ಮಾಡ್ಕೊಳ್ಳುವಂಥದ್ದಕ್ಕೆ. ಈಗ ಇಂಜಿನಿಯರ್ಸ್ನ ನೇಮಕ ಮಾಡೋಕ್ಕೆ KEA ಅವರು ಮಾಡ್ತಾರೆ. ಇದು ಎಷ್ಟು ಪ್ರಮಾಣದಲ್ಲಿ ಸರಿ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕು. KPSC ನಮ್ಗೆ ಕಣ್ಣು ಕಾಣುತ್ತೆ, KEA ಏನಾಗ್ತಾ ಇದೆ ಅಂತ ನಾವೆಲ್ಲರೂ ಮರ್ತಿದ್ದೇವೆ. ಸೊ ಆ ಕಾರಣದಿಂದ ಇದನ್ನ ಸೂಕ್ತವಾದಂಥ ರೀತಿಯಲ್ಲಿ ನಾವು ಅಧ್ಯಯನ ಮಾಡಿ, ಈಗ UPSC ಅಂತ ಮಾತಾಡಿದ್ವಿ, ಎಲ್ಲಿ ದಿ ಬೆಸ್ಟ್ ಪ್ರಾಕ್ಟೀಸಸ್ ಅಡಾಪ್ಟ್ ಆಗಿದೆ ಅದನ್ನು ಅಳವಡಿಕೆ ಮಾಡ್ಕೊಳ್ಳುವಂಥದ್ದಕ್ಕೆ ನಾವು ಮುಂದಾದಾಗ ವಿ ಕ್ಯಾನ್ ಮೇಕ್ ಅ ವೆರಿ ಫುಲ್ ಪ್ರೂಫ್ ಸಿಸ್ಟಮ್. ಯುವಕರಿಗೆ ಆಗದನ್ನ ತಪ್ಪಿಸಿ ಒಂದು ಉತ್ತಮವಾದಂಥ ಆಡಳಿತ ಕೊಡುವಂಥದ್ದಕ್ಕೆ ನಾವು ಮುಂದಾಗಬೇಕಾಗುತ್ತೆ. ಈಗ ತಂದಿರುವಂಥ ತಿದ್ದುಪಡಿಗೆ ಸ್ವಾಗತವನ್ನು ಮಾಡ್ತೇನೆ. ಸಭಾಧ್ಯಕ್ಷರೇ, ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ವಿಧೇಯಕವನ್ನು ಸರ್ಕಾರ ತಂದಿರತಕ್ಕಂಥದ್ದಕ್ಕೆ ನಾನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಆಯಾ ಕಾಲಘಟ್ಟಗಳಲ್ಲಿ ಪಾರದರ್ಶಕವಾದಂಥ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆದಿದೆ. ಇತ್ತೀಚೆಗೆ 3-4 ಪ್ರಕರಣಗಳು ಬಂದು ನಾವೆಲ್ಲರೂ ಕೂಡ ತಲೆದಗ್ಸುವಂಥ ವಿಚಾರವಾಗಿದೆ. ಈಗಾಗಲೇ ಮಾನ್ಯ ಸುರೇಶ್ ಕುಮಾರ್ ಸರ್ ಅವರು, ಪ್ರತಿಪಕ್ಷದ ನಾಯಕರುಗಳು ಕೂಡ ಸರ್ಕಾರಕ್ಕೆ ಸಲಹೆಯನ್ನು ಮಾಡಿದ್ದಾರೆ. ಸುಮಾರು 11 ವರ್ಷದಿಂದ KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಅಧಿಕಾರಿಗಳಾಗಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಕ್ಕಂಥದ್ದು ಲಕ್ಷಾಂತರ ಯುವಕರು ಇದು ಮಾಡಿದ್ದಾರೆ, ಅದಕ್ಕೆ ಅವಕಾಶಗಳಾಗಿಲ್ಲ. ಅದಕ್ಕೆ UPSC ಮಾದರಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಬಲಪಡಿಸ್ತಕ್ಕಂಥದ್ದು ಸರ್ಕಾರದ ಬಹುಮುಖ್ಯವಾದಂಥ ಜವಾಬ್ದಾರಿಯಾಗಿದೆ. ಈ ಒಂದು ವಿಧೇಯಕ ತಿದ್ದುಪಡಿನ ನಾನು ಬೆಂಬಲಿಸ್ತೇನೆ. ಮಾನ್ಯ ಸಭಾಧ್ಯಕ್ಷ, ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಒಂದು ಕಾನೂನನ್ನು ಒಳಪಡಿಸಬೇಕು ಅಂತ ಮನವಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಏನಿವತ್ತು ಸರ್ಕಾರ ತಂದಿರುವಂಥ KPSCಗೆ ಕಾಯ್ದೆಗೆ ತಂದಿರುವಂಥ ಒಂದು ತಿದ್ದುಪಡಿಯನ್ನು ಮೊದಲನೇದಾಗಿ ಸ್ವಾಗತಿಸ್ತೇನೆ. ಭಾಳ ಪ್ರಮುಖವಾಗಿ ಈಗಾಗಲೇ ಎಲ್ಲ ಹಿರಿಯರು ಭಾಳಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಏನೊಂದು KPSC ಮತ್ತು UPSC ಒಂದೇ ಮಾಡಲಲ್ಲಿ ಇರೋದು ಒಳ್ಳೆಯದು. ಈಗೇನೊಂದು ಯಾವುದೋ ವರ್ಷದಲ್ಲಿ ನೇಮಕಾತಿಯನ್ನು ಪ್ರಾರಂಭ ಮಾಡಿದ್ರೆ 10 ವರ್ಷದ ನಂತರ ನೇಮಕಾತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರೋವಂಥದ್ದು ಡೇಟ್ಸ್ಗಳು ಈ ಪ್ರಿಲಿಮಿನರಿ ಎಕ್ಸಾಮ್ ಮಾಡಲಿಕ್ಕೆ ವರ್ಷಾನುಗಟ್ಟಲೆ ಮುಂದೆ ಹೋಗುವಂಥದ್ದು ಆಗ್ತಿದೆ.
ಮೇನ್ ಎಕ್ಸಾಮ್ ತೊಗೊಳ್ಳೋದೇನೆ ಇನ್ನೊಂದಿಷ್ಟು ವರ್ಷ, ಇಂಟರ್ವ್ಯೂ ಆದಮೇಲೆ ಇನ್ನೊಂದಿಷ್ಟು ವರ್ಷ, ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಇನ್ನೊಂದಿಷ್ಟು ವರ್ಷ. ಇವತ್ತು UPSC ಮತ್ತು KPSC ಮಾದರಿಯಲ್ಲೇ ಎರಡೂ ಒಂದೇ ಮಾಡಲಲ್ಲಿ ಬಂದರೆ ಭಾಳ ಸುಲಭವಾಗಿ ಸರಳವಾಗಿ ಪರೀಕ್ಷೆಗಳನ್ನು ನಡೆಸಲಿಕ್ಕೂ ಸುಲಭವಾಗಿರುತ್ತೆ. ಸೊ ಹಾಗಾಗಿ ನಮ್ಮ KPSC ಪರೀಕ್ಷೆ ವ್ಯವಸ್ಥೆನೂ ಸಹ UPSC ಮಾಡಲಲ್ಲೇ ಅದನ್ನು ಅನುಷ್ಠಾನವನ್ನು ಮಾಡೋ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿರ್ತದೆ. ಬಹಳ ಪ್ರಮುಖವಾಗಿರೋ ವಿಚಾರ. ಎರಡನೇದು, ಇವತ್ತೇನು ಒಂದು ಬ್ಯಾಂಡೆಡ್ ಹಾಕುವಂಥ ಕೆಲಸಗಳು ನಡೆದಿದೆ, ಅದು ನಿಜಕ್ಕೂ ಸಂಪೂರ್ಣವಾಗಿ ಹೊಸ ಅವತಾರನಲ್ಲಿ ಒಂದು ಪರಿಪೂರ್ಣವಾದಂಥ ಬಿಲ್ಲನ್ನು ತರುವಂಥದ್ದು ಮಾಡಿದ್ರೆ ಈ ಸಮಸ್ಯೆ, ಈ ನೇಮಕಾತಿಯಲ್ಲೇ ಇವತ್ತು ಎಲ್ಲೆಲ್ಲೋ ಭ್ರಷ್ಟಾಚಾರದ ವಿಚಾರ ಮಾತಾಡ್ತಿರ್ತೀವಿ. ಈ ಪರೀಕ್ಷೆಯಲ್ಲಿ ಬಾರಿನೂ ಪ್ರತಿ ವರ್ಷದಲ್ಲೂ 10 ಸ್ಕ್ಯಾಂಡ್ಲುಗಳು ಬರೀ KPSC ಸ್ಕ್ಯಾಂಡ್ಲನ್ನೇ ನಾವು ಮಾತಾಡುವಂಥದ್ದಾಗ್ತಿದೆ. ಹಾಗಾಗಿ ಬೇರೆ ಬೇರೆ ಸ್ಥಳದಲ್ಲಿ ನೇಮಕಾತಿ ಯಾವ ಮಟ್ಟದಲ್ಲಿ ಆಗ್ಬೋದು ಅನ್ನೋಂಥದ್ದು ಆಲೋಚನೆ ಮಾಡಿ, ಹಾಗಾಗಿ ಕಣ್ಮುಂದೆ ಕಂಡಿಯೂ ಸಹ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇರುವಂಥದ್ದು KPSCಗೆ ಸಂವಿಧಾನ ಸ್ಥಾನಮಾನ ಕೊಡುವಂಥದ್ದಾಗಿದೆ. ಇಂಥ ಸಂವಿಧಾನ ಸ್ಥಾನಮಾನ ಕೊಟ್ಟಿರುವಂಥ ಸಂಸ್ಥೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆದರೆ ಬೇರೆ ಕಡೆ ಇನ್ಯಾವ ರೀತಿಯಾದಂಥ ನಾವು ನ್ಯಾಯವನ್ನು ಬಯಸ್ಬೋದು, ನಾವು ಉತ್ತಮ ಒಂದು ಪಾರದರ್ಶಕವಾಗಿ ವ್ಯವಸ್ಥೆ ನಡೆಯಬೇಕು ಅಂದರೆ ಬಹಳ ಕಷ್ಟಕರವಾಗಿದೆ. ಹಾಗಾಗಿ ಇವತ್ತು ಈ KPSCಯನ್ನು ಈಗ ತಂದಿರುವಂಥ ತಿದ್ದುಪಡಿಯನ್ನು ಸ್ವಾಗತಿಸ್ತೀವಿ. ಆದರೆ ಬಹಳ ಪ್ರಮುಖವಾಗಿ UPSC ಮತ್ತು KPSC ಪರೀಕ್ಷೆ ಮಾಡಲು ಒಂದೇ ರೀತಿ ಇರಬೇಕು ಅಂತ ಮತ್ತೊಮ್ಮೆ ಸರ್ಕಾರವನ್ನು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಗಾಗಿ ಇದನ್ನು ಕ್ರಮವನ್ನು ವಹಿಸಿ ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ. ಸುರೇಶ್ ಕುಮಾರ್, ದಯವಿಟ್ಟು ಕ್ಷಮಿಸಿ, ಮತ್ತೊಂದು ಸಲ ನಿಂತ್ಕೊಳ್ತಾ ಇದ್ದೀನಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಹೇಳ್ತೀನಿ. ಸುರೇಶ್ ಕುಮಾರ್, ವಿ ಆರ್ ಪ್ರೌಡ್ ಆಫ್ ಯು. ನಿಮಗೆ ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ನಿಮ್ಗೆ ಅಸೌಖ್ಯರಾಗಿದ್ರು ಕೂಡ ನೀವು ಸರಿಯಾದ ಟೈಮ್ ಅಲ್ಲಿ ಬಂದು ಬಿಲ್ ಅಲ್ಲಿ ತಾವು ಸಕ್ರಿಯವಾಗಿ ತಾವು ಭಾಗವಹಿಸ್ತೀರಿ. ಯು ಆರ್ ಮಾಡೆಲ್ ಟು ಆಲ್ ಅದರ್ಸ್. ಎಲ್ಲರೂ ಹುಷಾರಿದ್ರು ಕೂಡ ಸರಿಯಾದ ಟೈಮ್ ಅಲ್ಲಿ ಬರೋಲ್ಲ, ಏನ್ ಮಾಡೋದು? ಥ್ಯಾಂಕ್ ಯು ಸರ್. ನಂದೊಂದು ಸರ್ಕಾರಕ್ಕೆ ಒಂದು ಸಲಹೆ ಇದೆ. ಮೊದಲು ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, KPSC ಬಗ್ಗೆ ಬಹಳ ಚರ್ಚೆ ನಡೀತಾನೆ ಇದೆ. ಆ್ಯಂಡ್ ನಿಮಗೂ ಗೊತ್ತು, ನಮಗೂ ಗೊತ್ತು. ಇವರೆಲ್ಲರೂ ಹೇಳಿದ್ರು ಇವಾಗ ಬ್ಯಾಂಡೇಡ್ ಅಂತಂದ್ರು, ಪ್ಯಾರಾಸಿಟಮಾಲ್ ಅಂತಂದ್ರು. ಬಟ್ KPSCನ ನಾವು ಸರಿ ಮಾಡದೇ ಇದ್ರೆ, ನಾನು ಆಗಲೇ ಹೇಳ್ದಂಗೆ ಅಪಾಯ, ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತಾ ಇದ್ದೀನಿ, ಅಪಾಯ ಕಾದಿದೆ. ಸೊ ನಾನು ಸಭಾಧ್ಯಕ್ಷರ ಮೂಲಕ ಸರ್ಕಾರನ ಮನವಿ ಮಾಡ್ಕೊಳ್ಳೋದು, ಹಿಂದೆ ಒಂದು ಹೋಟಾ ಕಮಿಟಿ ಅಂತ ಮಾಡಿತ್ತು ಸರ್ಕಾರ. ಅದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಸದನದ ಎಲ್ಲಾ ಸದಸ್ಯರ ಕಳಕಳಿನ ನೆನಪಲ್ಲಿಟ್ಕೊಂಡು ಇವತ್ತೇ ನೀವು ಬಿಲ್ ತಂದಿದ್ದೀರಾ, ಇದರ ಹಿನ್ನೆಲೆಯಲ್ಲಿ ಸಂಪೂರ್ಣ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನಾನು ಕೇಳ್ತೀನಿ. ಇಟ್ಸ್ ಅ ಮಾಡೆಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕೇಳ್ಪಟ್ಟಿದ್ದೀನಿ ನಾನು, ಐ ಡೋಂಟ್ ನೋ. ಸೊ ಹಾಗೆ ಬೇರೆ ಬೇರೆ ರಾಜ್ಯದ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳನ್ನ ನೋಡಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಉತ್ತಮಗೊಳಿಸ್ಬೋದು, ಅರ್ಹರಿಗೆ ಒಂದು ಭವಿಷ್ಯ ಕೊಡ್ಬೋದು, ಅದ್ರ ಬಗ್ಗೆ ಒಂದು ಸದನ ಸಮಿತಿ ರಚಿಸೋ ಬಗ್ಗೆ ಒಂದು ಯೋಚನೆ ದಯವಿಟ್ಟು ಮಾಡಿ. ಯತ್ನಾಳ್, ಇದು KPSC ಏನು ಕರ್ಮಕಾಂಡ ಇದೆ, ಈ ರಾಜ್ಯದ ಕನ್ನಡಿಗರಿಗೆ ಒಂದು ಶಾಪವಾಗಿ ಪರಿಣಾಮ ಆಗಿದೆ. ಕನ್ನಡದಲ್ಲಿರುವಂಥ ಪ್ರಶ್ನೋತ್ತರಗಳು, ಇಂಗ್ಲೀಷ್ನಲ್ಲಿ ಇದನ್ನೆಲ್ಲ ನೋಡಿದ್ಮೇಲೆ ಎಲ್ಲ ವ್ಯವಸ್ಥಿತವಾಗಿ ಹಿಂದುಳಿದಂಥ ಭಾಗದ ಜನ ನಿಜವಾಗಿಯೂ ಪ್ರಾಮಾಣಿಕವಾಗಿ ಒಂದು ಸರ್ಕಾರಿ ಸೇವೆ ಮಾಡಬೇಕನ್ನುವಂಥ ಏನು ಯುವಕರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಕರಪ್ಷನ್ ಇಷ್ಟೇ ಹೆಚ್ಚಾಗಿಬಿಟ್ಟಿದೆ. ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಬೇಕಾದ್ರೆ 2 ಕೋಟಿ, ಆಟೋ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಇಷ್ಟು. ಅಂದರೆ ಬಿಲ್ಲದ್ದೇ ಒಂದು ಭಾಗ. ಅದಕ್ಕೇ ಎಲ್ಲರದು ಇಡೀ ಎಲ್ಲ ಸದನದ ಒಂದೇ ಒಂದು ಏನು ವಿಚಾರ ಇದೆ ಅಂದರೆ, ಇದು UPSC ಮಾಡೆಲ್ಲರ್ ಮಾಡಿ ಏನಾರು ಮಾಡಿ ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿಜವಾಗಿಯೂ ಯಾರು ಅರ್ಹತೆ ಇರುವಂಥ ಆ ಯುವಕನಿಗೆ ಉದ್ಯೋಗ ಸಿಕ್ಕರೆ ಮಾತ್ರ ಭ್ರಷ್ಟಾಚಾರ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವನು ಹಣ ಕೊಟ್ಟು ಒಬ್ಬ ಅಧಿಕಾರಿ ಆದಮೇಲೆ ಅವನಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಎಲ್ಲೋ ಸಾಲ ಸೂಲ ಮಾಡಿ ಈ ಒಂದು ಹುದ್ದೆ ತಗೊಂಡಿರ್ತಾನೆ. ಮುಂದೆ ಆ ಸಾಲ ಸೂಲ ಮುಟ್ಟಿಸೋದ್ರ ಸಲುವಾಗಿ ದುಡಿತಾನೆ, ಮುಂದಿನ ಭವಿಷ್ಯದ ಸಲುವಾಗಿ ದುಡಿತಾನೆ. ಅದಕ್ಕೆ ಅಧ್ಯಕ್ಷರೇ, ಇದು ಎಷ್ಟು ನಮ್ಮ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಸರ್ಕಾರವನ್ನು ಬದಲಾವಣೆ ಮಾಡೋದು ಜನರ ಕೈಯಲ್ಲಿದೆ. ಆದರೆ ಒಮ್ಮೆ KPSCಲಿ ಸಿಲೆಕ್ಷನ್ ಮಾಡಿದ್ಮೇಲೆ 30 ವರ್ಷ ನಾವು ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. 30 ವರ್ಷ ಒಬ್ಬ ಭ್ರಷ್ಟ ಅಧಿಕಾರಿ ಬಂದಂದ್ರೆ 30 ವರ್ಷದವರೆಗೆ ಈ ರಾಜ್ಯದ ಜನ ಪರಿತಪಿಸಬೇಕಾಗ್ತದೆ. ಜನಸಾಮಾನ್ಯರು ಕಚೇರಿಗೆ ಹೋಗಲಾರಷ್ಟು ಬರೇ
ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾನು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ ಇವತ್ತೇನು ಈ ಒಂದು ಇದು ತಿದ್ದುಪಡಿ ತಂದರೆ ಸ್ವಾಗತ ಮಾಡ್ತೀನಿ. ಇಡೀ ಸಮಗ್ರವಾಗಿ KPSC ಬಗ್ಗೆನೇ ಒಂದು ಅಧ್ಯಯನ ಮಾಡಿ, ಯಾವ ರೀತಿ ನಮ್ಮ ಸುರೇಶ್ ಕುಮಾರ್ ಸಲಹೆ ಕೊಟ್ಟಾರೆ, ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಸಿಸ್ಟಮ್ದಲ್ಲಿ ಜಂಟಿ ಒಂದು ಸದನ ಸಮಿತಿ ಮಾಡಿ ನಮ್ಮ ಎಲ್ಲ ಭಾವನೆಗಳನ್ನು ತಿಳ್ಕೊಂಡು ಇದಕ್ಕೆ ಅಮೂಲಾಗ್ರವಾಗಿ ಕರಪ್ಷನ್ ಏನಾಗಿದೆ ಅಂದರೆ ಕರ್ನಾಟಕ ಪಬ್ಲಿಕ್ ಕರಪ್ಷನ್ ಕಾರ್ಪೊರೇಷನ್ ಆಗಿದೆ. ಇದನ್ನು ಬದಲಾವಣೆ ಮಾಡಿ ನಿಜವಾಗಿಯೂ ಜನರಿಗೆ ನ್ಯಾಯ ಸಿಗುವಂಥದ್ದು, ಬಡ ಸಿಗುವಂಥ ಮಾಡಬೇಕಿರ್ತೇಳಿ ನನ್ನ ಸರ್ಕಾರವನ್ನು ಮಂತ್ರಿಗಳೇ ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು, ಹಿರಿಯ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾದ ಸುರೇಶ್ ಕುಮಾರ್ ಅವರು, ಜ್ಞಾನೇಂದ್ರ ಅವರು, ತನ್ವೀರ್ ಶೇಟ್ ಅವರು, ಬಾಲಕೃಷ್ಣ ಅವರು, ಅಶ್ವಥ್ ನಾರಾಯಣರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿವರವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಹಾಗೂ ಬಿಲ್ಲನ್ನು ಸ್ವಾಗತ ಮಾಡಿದ್ದಾರೆ. ನಾನು ಹೆಚ್ಚಿನ ವಿವರಣೆಗೆ ಹೋಗುವ ಮೊದಲು ನಾನು ಒಂದು ಮಾತು ತಮಗೆ ಪ್ರಸ್ತಾಪ ಮಾಡೋದು ನಾನು ಮಾಡಿದೆ. ಯಾಕಂದರೆ ಇತರೆ ಅಂತೇಳಿ ಇದ್ದಲ್ಲೇ ಅದು ಮುಂದಿತ್ತದು. ದಿಸ್ ಬಿಲ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ because we are removing the provision of consultation of making rules. ಇಲ್ಲಿವರೆಗೆ ನಾವು ಏನರ ರೂಲ್ಸನ್ನು ಬದಲಾವಣೆ ಮಾಡಬೇಕಾದ್ರೆ ನಾವು KPSCಯನ್ನು ಕನ್ಸಲ್ಟ್ ಮಾಡಬೇಕು ಅಂತ ಕಾನೂನಿತ್ತು. ಹಾಗಾಗಿ ನಿಮ್ಗೆ ಗೊತ್ತಿದೆ, ಅವು ರೂಲ್ಸ್ ಬದಲಾವಣೆನ ಆಗಲಿಲ್ಲ, ಹಾಗೆ ನಡ್ಕೊಂಡು ಬಂತು. ತಾವೇನು ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದಿರಿ, ಆ ಅಭಿಪ್ರಾಯಗಳಿಗೆ ಸರ್ಕಾರ ಅಲ್ಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಈವನ್ ಮೈ ಚೀಫ್ ಮಿನಿಸ್ಟರ್ ಈಸ್ ಸೋ ಅನ್ಹ್ಯಾಪಿ ವಿತ್ ದಿ ವರ್ಕಿಂಗ್ ಆಫ್ ದಿ KPSC. ನಾಟ್ ಓನ್ಲಿ ಚೀಫ್ ಮಿನಿಸ್ಟರ್, ಎವ್ರಿ ಒನ್ ಆಫ್ ಅಸ್. ಈ ಸದನದೊಳಗಿದ್ದವ್ರು ಯಾರು ಇಲ್ರಿ ಚಲೋ ಐತಿ ಅಂತೇಳಿ ಯಾರೂ ಅಭಿಪ್ರಾಯ ಹೊಂದೋದಕ್ಕೆ ಸಾಧ್ಯ ಇಲ್ಲ. ತಾವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಮೊನ್ನೆ ಹೈಕೋರ್ಟ್ನಲ್ಲಿ ಈ ವಿಷಯ ಬಂದಿತ್ತು. ಕೃಷ್ಣ ದೀಕ್ಷಿತ್ ಅವ್ರದ್ದು ಅಂದರೆ ಎಲ್ಲಿವರೆಗೆ ಆಂಗ್ವಿಶ್ ಆಫ್ ಎ ಜಡ್ಜ್, ಫ್ರಸ್ಟ್ರೇಷನ್ ಆಫ್ ಎ ಜಡ್ಜ್ ಫಾರ್ ದಿ ವೆಲ್ ಬೀಯಿಂಗ್ ಆಫ್ ದಿ ಸೊಸೈಟಿ ಎಲ್ಲಿವರೆಗೆ ಹೇಳಿದರು ಅಂದರೆ, ಕನಿಷ್ಠ 50% ನೀವು ಪ್ರಾಮಾಣಿಕವಾಗಿ ಮಾಡಬೇಕೋ ಇಲ್ರೋ. ಅವ್ರೇನು ಶಬ್ದ ಯೂಸ್ ಮಾಡಿದ್ರು ಅದನ್ನು ಹೇಳ್ರಿ ಅಂತ. ಆ ಶಬ್ದಗಳನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ, ಬಟ್ ಐ ಕಾಂಗ್ರ್ಯಾಚುಲೇಟ್ ಹಿಮ್. ಯಾಕಂದರೆ ನಾವು ಇವತ್ತು ಸಂವಿಧಾನ ಇಟ್ಕೊಂಡು ನಾವು ಮಾತಾಡಬೇಕಾಗ್ತದೆ, ಅದು ನಮ್ಮ ಜವಾಬ್ದಾರಿ. 314ರಿಂದ 318ರವರೆಗೆ ಏನು KPSC ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇವೆ, ಈ ಪ್ರೊವಿಷನ್ಸ್ ಕೆಳಗೆ ವಿ ದಿ ಲೆಜಿಸ್ಲೇಚರ್, ಸ್ಟೇಟ್ ಲೆಜಿಸ್ಲೇಚರ್ ಆರ್ ದ ಸ್ಟೇಟ್ ಗವರ್ಮೆಂಟ್ಸ್ ಆರ್ ಸೋ ವೀಕ್. ನಾವು ಯಾರನ್ನ ತೆಗಿಬೇಕು ಅಂದರೆ, subject to the provisions of clause 3, the chairman or any other member of Public Service Commission shall only be removed from his office by order of the President on the ground of misbehavior after Supreme Court on reference being made to it by the President has on inquiry held in accordance with the procedure prescribed in that behalf under Article 145 reported that the chairman or such other member as the case may be ought on any such ground to be removed. ಅಂದರೆ ಆ ಜೀವನದಾಗ ಅಸಾಧ್ಯ, ಜೀವನದಾಗ ಆಗೋದಿಲ್ಲ. ದಿಸ್ ಈಸ್ ದಿ ಪ್ರಿಡಿಕಮೆಂಟ್. ಇದೊಂದು ರೀತಿ ನಮಗೆ ಇರ್ತಕ್ಕಂಥ ಅಡಚಣೆ. ಅದನ್ನು ಸಂವಿಧಾನ ತಿದ್ದುಪಡಿ ಮಾಡಬೇಕಾದವರು ಸಂಬಂಧಿತ ಸಂದರ್ಭದಲ್ಲಿ ಆ ಕೆಲಸ ಮಾಡಬೇಕು ಅನ್ನೋದನ್ನು ಸಹಿತ ನಾ ಈ ಸಂದರ್ಭದೊಳಗೆ ಹೇಳ್ತಾ,
ಈ ರೂಲ್ಸ್ ಚೇಂಜ್ ಮಾಡೋದ್ರೊಳಗೆ ನಾವೇನಿವತ್ತು ಅವ್ರನ್ನ ಕನ್ಸಲ್ಟೇಷನ್ ಮಾಡಬೇಕಂತಿತ್ತು ಅದನ್ನು ನಾವು ಕೈ ಬಿಟ್ಬಿಟ್ಟಿದ್ದೇವೆ. ಇವತ್ತು ನೀವು ಪಾಸ್ ಮಾಡಿಕೊಟ್ರಿ ಅಂದರೆ ಅದನ್ನ ಕೈ ಬಿಟ್ಟಂಗೆ ಕೌನ್ಸಿಲ್ನಲ್ಲಿ ಮತ್ತು ನಮ್ಮ ಈ ಬಿಲ್ ಪಾಸ್ ಆಗಬೇಕು. ಅದಾದಾಗ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಬೀಳ್ತದೆ. ಗೌರ್ಮೆಂಟ್ ವಿಲ್ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪವರ್ಸ್. ಅವಾಗ ನಾವು ಹಿಂಗೆ ನೀವು ಕೆಲಸ ಮಾಡಿರಿ, ಹಿಂಗೆ ನೀವು ಕೆಲಸ ಮಾಡಿರಿ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಆಗ್ತದೆ. ಕೃಷ್ಣ ದೀಕ್ಷಿತ್ ಅವರು ಯಾವ ಪರಿಯಾಗಿ ಹೇಳಿದ್ದಾರೆ ಅಂದರೆ, ಶಬ್ದಗಳಲ್ಲಿ ನಾವು ಅದನ್ನೇ ಇಲ್ಲಿ ಮಾತನಾಡೋದು ಸಹಿತ ಮುಜುಗರ ಏನೋ ಅನ್ನೋ ಹಾಗೆ ಸ್ಪಷ್ಟವಾಗಿ ತೂಕವಾದ ಮಾತು ಹೇಳಿದ್ದಾರೆ, ಸತ್ಯವಾದ ಮಾತು ಹೇಳಿದ್ದಾರೆ. ಆ ಕೋರ್ಟ್ನೊಳಗೆ ಅಬ್ಸರ್ವೇಷನ್ಸ್ ಏನು ಬಂದಿವೆ ವಿತ್ ರೆಕಾರ್ಡ್ಸ್, ನಾಟ್ ಜಸ್ಟ್ ಸ್ಮಾಲ್ ಅಬ್ಸರ್ವೇಷನ್ಸ್. ನಾನು ಇಷ್ಟೇ ಕೇಳ್ತೀನಿ, ಇಂಥ ಸಂದರ್ಭದೊಳಗೆ ನಾವು ಇಲ್ಲಿ ಲೆಜಿಸ್ಲೇಚರ್ದೊಳಗೆ ಯಾರ ತಪ್ಪು ಮಾಡಿದ್ರೆ, ಮಂತ್ರಿ ಯಾರ ತಪ್ಪು ಮಾಡಿದ್ರೆ ಏನು ಕೇಳ್ತೀವಿ ನಾವು? ನೀವು ರಾಜೀನಾಮೆ ಕೊಡ್ರಿ, ನಿಮ್ಗೆ ಆತ್ಮಸಾಕ್ಷಿ ಐತೆಯೋ ಇಲ್ಲೋ, ನೀವು ಯಾಕೆ ಕೊಡಬಾರ್ದು? ಈ ಪ್ರಶ್ನೆ ಸಹಜವಾಗಿ ಕೇಳ್ತೇವಲ್ಲ. ಇವತ್ತು ಆತ್ಮಸಾಕ್ಷಿ ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರನಾ? when everyone knows that these are the lekhinas, these are the corrupt practices going on. Here is a KPSC which cannot conduct examination. Here is a KPSC which cannot even give a translated right copy to the candidates who are appearing for examination. ಇಷ್ಟೆಲ್ಲ ಆದಾಗ ಆತ್ಮಸಾಕ್ಷಿ ವಿಚಾರ KPSC ಅವ್ರಿಗೆ ಬರಬಾರ್ದ? ಎಸ್, ಹಿಂದಿನ ಸರ್ಕಾರದವ್ರು ಮಾಡ್ಯಾರ, ನಮ್ಮ ಸರ್ಕಾರದವ್ರು ಮಾಡ್ಯಾರ, ಅದಕ್ಕಿಂತ ಮೊದಲಕ್ಕೆ ಮಾಡ್ಯಾರ, ಯಾರು ಮಾಡಿದಾರೆ ನೇಮಣಿಕೆ. ಆದರೆ ಇಷ್ಟೆಲ್ಲ ತಪ್ಪು ಎಸಗಿದಾಗ ಆತ್ಮಸಾಕ್ಷಿಯ ವಿಚಾರ ನಮ್ಮ ಲೆಜಿಸ್ಲೇಚರ್ನಾಗ ಇಷ್ಟು ಮಾತಾಡ ಏನು ಅಂದ್ರೆ, ಒಂದ್ ಕಡೆ ಆಫೀಸಲ್ಲಿ ನೋಡಿದ್ದೆ, ಕೀಪ್ ಯುವರ್ ಫುಟ್ವೇರ್ ಅಂಡ್ ಈಗೋ ಔಟ್ಸೈಡ್ ಅಂಡ್ ಎಂಟರ್ ಅಂತ. ಇವ್ರು KPSC ಒಳಗಡೆ ಹೋಗುವಾಗ ಆತ್ಮಸಾಕ್ಷಿನ ಆಚೆನೆ ಇಟ್ಬಿಟ್ಟು ಅಥವಾ ಬ್ಯಾಂಕ್ ಲಾಕರ್ ಇಟ್ಬಿಟ್ಟು ಒಳಗಡೆ ಹೋಗ್ತಾರೆ. ಅದು ಪ್ರಾಬ್ಲಮ್ ಹೋಗ್ತಾರೆ. ಅಲ್ಲ, ಅದು ಇನ್ನೂ ಅಷ್ಟು ಪೂರ್ಣ ವಿಶ್ವಾಸ ಕಳ್ಕೊಂಡಿವಿ ಅಂತ ಆಗೋದು ಬೇಡ. ಆದರೆ ಇಷ್ಟು ನಾನು ಈ ಸಂದರ್ಭದಲ್ಲಿ ಈ ಸದನ ಒಪ್ಪೋದಾದ್ರೆ ಇನ್ನೂ ಐತೆ ಆತ್ಮ ಅಲ್ಲ ಸಚಿವರೇ, KPSC ಬಗ್ಗೆ ಇನ್ನೂ ಆತ್ಮವಿಶ್ವಾಸ ಇದೆಯಾ? ಪೂರಾ ಕಳ್ಕೊಂಡಿದೆ, ಪೂರಾ ರಿಪೇರಿ ಮಾಡಿ, ಚೆನ್ನಾಗಿ ರಿಪೇರಿ ಮಾಡಿ, ಎಲ್ಲ ಏನೇನ್ ಮಾಡ್ಕೋಬೇಕು ಈಗ ತಂದಿದ್ದೀರಲ್ಲ ಆ ರೀತಿ ಕಾನೂನು ತಂದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿ. ಎಲ್ಲ ಜನ ಆಡ್ಕೊತಾ ಇದ್ದಾರೆ, ಓದ್ಯಂತ ನಿರುದ್ಯೋಗಿ ಪದವೀಧರರೆಲ್ಲ ಚೀಮಾರಿ ಆಗ್ತಾ ಇದ್ದಾರೆ. ಈ ಸದನ ಒಪ್ಪೋದಾದ್ರೆ ಲೆಟ್ ಅಸ್ ಟೆಲ್ KPSC ದಟ್ ಆತ್ಮಸಾಕ್ಷಿಯಿಂದ ನಡ್ಕೊಳ್ಳಿ. ಈ ಎಲ್ಲ ಟೀಕೆ ಟಿಪ್ಪಣಿ, ಈ ಎಲ್ಲ ಆರೋಪಗಳ ಹಿನ್ನೆಲೆಯೊಳಗೆ, ನಿಮ್ಮ ಅದಕ್ಷತೆಯ ಹಿನ್ನೆಲೆಯೊಳಗೆ ತಾವು ರಾಜೀನಾಮೆ ಕೊಟ್ಟರೆ ಸರ್ಕಾರಗಳು ಸರಿಯಾಗಿ ಜನರ ಸ್ಪಂದನೆ, ಜನರ ಬಯಕೆ, ನಿರೀಕ್ಷೆಯಂತೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಾನು ನಮ್ಮ ಅಭಿಪ್ರಾಯ ಇದು ಅಂತಲ್ಲ, ಅಥವಾ ಸುರೇಶ್ ಕುಮಾರ್ ಅವರು ಹೇಳಿದರು, ವಿರೋಧ ಪಕ್ಷದವ್ರು ಹೇಳಿದರು ಅಂತಲ್ಲ. ಇದು ಸಾರ್ವಜನಿಕರ ಅಭಿಪ್ರಾಯ, ಪತ್ರಿಕೆಯವರ ಅಭಿಪ್ರಾಯ, ಕೋರ್ಟ್ನ ಅಭಿಪ್ರಾಯ. ಆಮೇಲೆ ತಪ್ಪುಗಳೆಲ್ಲ ಏನು ಕನ್ನಡದ್ದು ಏನು ಬಂದು, ಇಂಗ್ಲೀಷ್ ಏನು ಬಂದು ಎಲ್ಲ ನಾವು ನೋಡಿಬಿಟ್ಟಿದ್ದೇವಲ್ಲ. ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಉತ್ತರ ಹೇಳೋದಕ್ಕೆ ಅವಕಾಶ ಬೇಕಾ? ಅದಕ್ಕೆ ಆತ್ಮಸಾಕ್ಷಿ ನಿಮ್ಮ ಹತ್ರ ಬರಲಿ, KPSC ಅವರ ಹತ್ರ. ಸರ್ಕಾರಕ್ಕೆ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಡಿ. ಸಂವಿಧಾನ ನಮ್ಮನ್ನು ಕೈ ಹಿಡಿದು ಬಿಡ್ತದೆ. ವಿ ಕಾಂಟ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಎನಿ ಆಫೀಸರ್, ಎನಿ KPSC member. No, but that is why ಆ ಪ್ರಾವಿಷನ್ ಅಡಿನಲ್ಲೇನೆ ನಾನು ಹೇಳ್ದಂಗ್ಲೇ ಆಗ್ಲೇ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಒಂದು ಕೂಡ ಈ ರೀತಿ ಕೇಳಿ ಬರ್ದಲ್ಲ. ಅದಕ್ಕೋಸ್ಕರ ಹೇಳ್ತಾರೋ, ಅಂಡರ್ ದೋಸ್ ಪ್ರಾವಿಷನ್ಸ್ ಓನ್ಲಿ, ಅಂಡರ್ ದಟ್ ಬ್ರಾಕೆಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ನಾವು ಇಲ್ಲಿರೋದು ಸೊಲ್ಯೂಷನ್ಸ್ಗೆ ಪ್ರಾಬ್ಲಮ್ಸ್ ಕೊಡಕ್ಕಲ್ಲ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಹುಡ್ಕೋಕ್ಕೋಸ್ಕರ. ಐ ಫುಲ್ಲಿ ಅಗ್ರಿ ವಿತ್ ಯು ಸುರೇಶ್ ಕುಮಾರ್. ನಾನು ಅದಕ್ಕೆ ಹೇಳಿದೆ, ಈ ಸಂವಿಧಾನದ ಮುಖಾಂತರ ಅಂತೂ ನಮಗೆ ಯಾವುದೂ ಹಕ್ಕುಗಳಿಲ್ಲ.
ಅಥವಾ ಯಾವುದೂ ಅವಕಾಶಗಳಿಲ್ಲ. ಆದರೆ ಅದನ್ನು ಸರಿಪಡಿಸೋದಕ್ಕೆ ಏನು ಮಾಡ್ಬೋದು ಅಂಥೇಳಿ ನಾವು ಈಗ ಆ ರೂಲ್ಸ್ ಮೇಕಿಂಗ್ ಫುಲ್ ಅಥಾರಿಟಿನ ನಾವು ಇಟ್ಕೊಂಡಿದ್ದೀವಿ ವಿತ್ ದಿಸ್ ಅಮೆಂಡ್ಮೆಂಟ್. ಇದರಿಂದ ಒಂದು 4-8 ಹೆಜ್ಜೆ ಮುಂದೆ ಹೋಗೋದಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ನಾವು ಬಳಕೆ ಮಾಡಿಕೊಳ್ಳೋಣ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರ ಚರ್ಚೆ ಮಾಡಿ ತಾವು ಬಿಲ್ಲನ್ನು ಸ್ವಾಗತ ಮಾಡಿದಿರಿ, ಅದಕ್ಕಾಗಿ ತಮಗೆ ವಂದನೆಗಳು. ಈಗ ವಿಧೇಯಕವನ್ನು ಖಂಡಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 9ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 9ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು ಮಂಡಿಸು. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಸೂದೆಯನ್ನು ಅಂಗೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಲೋಕಸೇವಾ ಆಯೋಗ ವ್ಯವಹಾರ ನಿವಾರಣೆ ಮತ್ತು ಹೆಚ್ಚುವರಿ ಪ್ರಕ್ರಿಯೆಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಕೃತಜ್ಞತೆಗಳು ಅಧ್ಯಕ್ಷ. ಈಗ ಒಂದು ಪ್ರಕಟಣೆ ಇದೆ. ನಮ್ಮ ಮಾನ್ಯ ಸಚಿವರಾದಂತಹ MC ಸುಧಾಕರ್ ಅವರು, ಉನ್ನತ ಶಿಕ್ಷಣ ಸಚಿವ, ತಮ್ಮ ಹುಟ್ಟುಹಬ್ಬವನ್ನು ಇವತ್ತು